ಕೆಲವ್ರಿಗೆ ಅಸೂಯೆ ಸಹಿಸೋಕ್ಕಾಗ್ತಿಲ್ಲ, ಅವರಷ್ಟು ಹೆಸರು ಮಾಡೋಕ್ಕಾಗಲ್ಲ, ಇನ್ನೊಂದು ಏನೇ ಇರ್ಬೋದು. ಬಟ್ ಅವ್ರ ಥರ ಯಾರಿಗೂ ಸಿಗದಿರೋ ಕಾರಣನೇ ಅವ್ರನ್ನ ಇವತ್ತು ಈ ಮನುಷ್ಯನಿಗೆ ಹಂಗೆ ಅನ್ನೋದು ಅದು ನೋಡ್ತಾರೆ, ಆ ಹೆಸರು ನಾಳೆ ಮಾಡೋಕೆ ಹೋಗ್ತಾರೆ. ಬಟ್ ಆಗ್ತಿಲ್ಲ. ಅಂದರೆ ಇನ್ನೊಂದು ವಿಚಾರ ಓಡಾಡ್ತದೆ ಏನಂದರೆ ಅವರು ಈಗ ಹೊರಗಡೆ ಬಂದಮೇಲೆ ರಾಜಕೀಯಕ್ಕೆ ಬರ್ಬೋದು, ರಾಜಕೀಯ ಶಾಸ್ತ್ರನೂ ಕೂಡ ಹೇಳ್ತಾರೆ ರಾಜಕೀಯಕ್ಕೆ ಬಂದ್ಬೋದು ಅಂತ. ಸರ್ ಬೇರೆ ರಾಜ್ಯದಲ್ಲಿ ಬಂದಲ್ಲ ಆ ರೀತಿ. ಈಗ ಇನ್ನೊಂದೇನೆಂದರೆ ಸರ್, ನಮಗೂ ಕೂಡ ಇದೆಲ್ಲ ನೋಡಿದ್ಮೇಲೆ ಬಂದರೆ ಒಳ್ಳೆಯದು ಅನ್ನಿಸುತ್ತೆ. ಯಾಕೆಂದರೆ ಬರಬೇಕು. ಈಗ ಸರ್ ದಳಪತಿ ಅಂದರೆ ವಿಜಯ್ ದಳಪತಿ ಆಂಧ್ರದಲ್ಲಿ ನೋಡಿದಿರ, ಆಂಧ್ರದಲ್ಲಿ ಯಾರು ನೋಡಿದ್ರಲ್ಲಿ ಅಂಥ ಪವನ್ ಕಲ್ಯಾಣ್ ಕೂಡ ಯಾವ ಮಟ್ಟಕ್ಕೆ ನಿಂತು ಇವತ್ತು ಫೈಟ್ ಮಾಡ್ತಾವ್ರೆ, ಅದೇ ರೀತಿ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ದಳಪತಿ ಅವರು ಅಷ್ಟೇ ಸರ್. ಯಾವ ಮಟ್ಟಕ್ಕೆ ಅಂದರೆ ಅವರು ನೊಂದು ಬೆಂದೆ ರಾಜಕೀಯಕ್ಕೆ ಬಂದಿರೋದು. ಬಟ್ ಆ ರೀತಿಲಿ ಬಂದರೆ ಮಾತ್ರ ಸುನಾಮಿ ಎಬ್ರಿಸ್ಕೊಬರ್ತಾರೆ. ಬಟ್ ಬಂದರೆ ನಮಗೂ ಕೂಡ ತುಂಬ ಖುಷಿ. ಅದರಲ್ಲೂ ನಮ್ಮ ಡಿ ಬಾಸು ಏನಾದ್ರು ರಾಜಕೀಯಕ್ಕೆ ಬಂದು ಇದಾಯಿತು ಅಂದರೆ ಮಾತ್ರ ಎಲ್ಲೆಲ್ಲಿ ಅಲೆಗಳು ಎದ್ದು ಓಡೋಗುತ್ತಾ ಗೊತ್ತಿಲ್ಲ. ಆ ಬರೋ ಸ್ಪೀಡ್ಗೆ ಯಾರ್ಯಾರು ಧೂಳಿಪಟ ಆಗ್ತಾರೋ ಗೊತ್ತಿಲ್ಲ. ಬಟ್ ಆ ಸ್ಪೀಡಂತೂ ಇರುತ್ತೆ, ಅಂದರೆ ಅಷ್ಟು ಜನ ಬೆಂಬಲ ಸಿಗುತ್ತೆ. ಈಗ ಏನೂ ಇಲ್ದಿರೇ ಪವರ್ ಏನೂ ಇಲ್ದಿರೇ ನಮ್ಮ ಬಾಸ್ ಈ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ, ಈ ಮಟ್ಟಕ್ಕೆ ಜನಗಳು ಸಹಾಯ ಮಾಡಿದ್ದಾರೆ. ಈ ಒಂದು ಆಶ್ರಮ ಮಕ್ಳಿಗಾಗಿರೋದು ಪ್ರತಿಯೊಂದು ಮಾಡಿದ್ದಾರೆ ಸರ್. ನಾನು ನೋಡ್ದಂಗೆ ಎಷ್ಟೋ ಕೆಲವ್ರಿಗೆ ಆಟೋ ಕೊಡಿಸಿದ್ದಾರೆ ಸರ್. ಪಾಪ ಅವ್ರ ಹೆಸರು ಹೇಳ್ಬಾರ್ದು, ಅವ್ರಿಗೆಲ್ಲ ಮಾಡಿದ್ದಾರೆ ಸರ್. ಅಂಥದ್ರಲ್ಲಿ ಏನಾದ್ರು ರಾಜಕೀಯಕ್ಕೆ ಬಂದು ಗೆದ್ದು ನಿಂತರೆ ಸರ್, ಇಡೀ ಕರ್ನಾಟಕದಲ್ಲಿ ಅರ್ಧ ಜನಕ್ಕೆ ಸಮಸ್ಯೆ ಬಗೆಹರಿತು ಅಂದ್ಕೊಳ್ಳಿ ಸರ್. ರಾಜಕೀಯ ಬರಬೇಕು ಅಂದ್ರೆ ಅವ್ರದ್ದೇ ಪಕ್ಷ ಬರಬೇಕಾ ಇಲ್ಲ ಬೇರೆ ಪಕ್ಷದ ಜೊತೆ ಹೋಗ್ಬೇಕು ಸರ್? ಅವ್ರದ್ದೇ ಪಕ್ಷ ಬಂದರೆ ಮಾತ್ರ ಅದು ಒಳ್ಳೆಯದು. ಇನ್ನೊಬ್ಬರ ಜೊತೆ ಸೇರ್ಕೊಂಡು ಬಂದರೆ ಅವರು ಅಡಿಯಾಳಾಗೋಯ್ತಾರೆ ಸರ್. ಬಟ್ ಇವ್ರು ಯಾವತ್ತೂ ಕಿಂಗ್ ಮೇಕರ್ ಆಗಿದ್ದಾರೆ, ಕಿಂಗಾಗೇ ಇರಬೇಕು ಸರ್. ಇವರು ಸಿಂಗಲಾಗಿ ಈಗ ದಳಪತಿ ಅವ್ರು ಹೆಂಗೆ ಪಕ್ಷ ಕಟ್ಟಿದ್ರು, ಈಗ ಪವನ್ ಕಲ್ಯಾಣ್ ಅವ್ರು ಹೆಂಗೆ ಪಕ್ಷ ಕಟ್ಟರು, ಅದೇ ರೀತಿ ಇವರು ಕೂಡ ಪಕ್ಷ ಕಟ್ಟಿ ಸಿಂಗಲ್ ಹ್ಯಾಂಡಲ್ಲಿ ಬಂದರೆ ಸರ್, ಇಷ್ಟು ಚಾಲೆಂಜ್ ಅಂತ ತಗೊಂಡ್ರಲ್ಲ, ಇದು ಚಾಲೆಂಜಾಗಿ ತಗೊಂಡು ಬಂದರೆ ಮಾತ್ರ ಸುನಾಮಿನೇ ಸರ್. ಈಗ ಇದರಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇದೆ, ಅವ್ರ ಜೊತೆಗೆ ಪೈಪೋಟಿ ಮಾಡೋಕ್ಕಾಗತ್ತಾ ಸರ್? ಯಾಕಾಗಲ್ಲ ಸರ್? ಸರ್ ಇವಾಗ ಯಾವ ರಾಜಕೀಯದಲ್ಲೂ ಕೂಡ ಫ್ಯಾನ್ಸ್ ಇಲ್ಲ ಅಲ್ವಾ ಸರ್? ಈಗ ಅವರೊಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೊಂದು ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ. ಕೆಲವು ರಾಜಕೀಯದಲ್ಲಿ ಕೆಲವು ಕಡೆ ಇದ್ದಾರೆ, ಬೇರೆ ಸ್ಟೇಟ್ಗಳಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ಸ್ಗಳು ಸಂಪಾದನೆ ಮಾಡಿದ್ದಾರೆ. ನಮ್ಮಲ್ಲಿಲ್ಲ ಫ್ಯಾನ್ಸ್ಗಳು. ಈಗ ಒಬ್ಬೊಬ್ಬರ ಹೆಸರು ತಗೊಳಕ್ಕಾಗಲ್ಲ. ಬಟ್ ಎಲ್ರಿಗೂ ಹೇಳ್ತೀನಿ, ಈಗ ಒಂದು ಪಕ್ಷದವ್ರಿಗೆ ಇಲ್ಲಿ ಇವ್ರನ್ನ ಅವ್ರು ಬೈಕತ್ತಾರೆ, ಅವ್ರನ್ನ ಇವ್ರು ಬೈಕತ್ತಾರೆ, ಬರೀ ಇದೇ ನಡೀತಿದೆ ಹೊರತು ಅವ್ರಿಗೆ ಫ್ಯಾನ್ಸು ಅನ್ನೋರಿಲ್ಲ. ಇದ್ದರೆ ಎಲ್ಲೋ ಅವ್ರಿಗೆ ಅವರಿಂದ ಒಂದು ಜನಕ್ಕೆ ಹೆಲ್ಪ್ ಆಗಿರೋರು ಇರ್ಬೋದು, ಅಷ್ಟು ಬಿಟ್ಟರೆ ಈ ಥರ ಫ್ಯಾನ್ಸ್ ಯಾರಿಗೂ ಸಿಗೋಲ್ಲ. ಈ ಥರ ಫ್ಯಾನ್ಸ್ ಇಟ್ಕೊಂಡು ರಾಜಕೀಯಕ್ಕೆ ಬಂದರೆ ಇವ್ರು ಮಾಡೋ ಒಳ್ಳೆ ಕೆಲಸ ನೋಡಿ ಅವ್ರ ಫ್ಯಾನ್ಸು ಕೂಡ ಇವ್ರಿಗೆ ಫ್ಯಾನ್ ಆಗೋಯ್ತಾರೆ. ಇಲ್ಲ ಅವ್ರು ಕೂಡ ಇವ್ರು ಫ್ಯಾನ್ ಆಗಿಬಿಡ್ಬೋದು. ಅಪ್ಪ ನಾವಂತೂ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ, ಬರೀ ನಾವು ಜನಗಳ್ನ ಹಾಳು ಮಾಡಿದ್ವಿ, ಬಿಡಪ್ಪ ಒಳ್ಳೆ ಮನುಷ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾನೆ, ಅವ್ರ ಜೊತೆ ಸೇರೋಣ ಅಂತ ಬೇಕಾದ್ರೆ ಅವರು ಬಂದ್ಬಿಡ್ತಾರೆ. ಯಾಕಂದರೆ ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ. ಈಗ ಸಿನಿಮಾನ ರಾಜಕೀಯ ಥರ ಹೋಲಿಕೆ ಮಾಡೋಕ್ಕಾಗಲ್ಲ. ಹೌದು, ಫ್ಯಾನ್ಸ್ಗಳೆಲ್ಲರೂ ಊಟ ಆಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಸರ್. ಇಲ್ಲ ಸರ್, ಹಂಗೆ ಅನ್ನಕ್ಕೆ ಹೋಗ್ಬಿಡಿ. ಯಾಕಂದರೆ ಇಂಥ ಕಷ್ಟದಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅಂದರೆ ಸರ್, ರಾಜಕೀಯ ಅಂತ ಬಂದರೂ ಕೂಡ ಅವ್ರನ್ನ ಬಿಟ್ಕೊಡಲ್ಲ ಸರ್. ಸರ್ ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ನಿಮ್ಮ ಮಗ ಬೇಡ, ಇಲ್ಲ ನಿಮ್ಮ ಅಣ್ಣನ ತಮ್ಮನ ಸರ್, ನೀವು ಎಲ್ಲಿಗೆ ಹೋಗಿ ನಿಂತ್ಕೊಂಡ್ರು, ಯಾವ ಊರಿಗೋದ್ರೂ ನಿಮ್ಮ ಜೊತೆ ಬರಲ್ವ ಸರ್? ಬರ್ತಾರೆ ತಾನೆ, ಬಿಟ್ಬಿಟ್ಟು ಹೋಯ್ತಾರ ನಿಮ್ಮನ್ನ? ಹಂಗೇ ನಮ್ಮ ಬಾಸ್ನೂ ಅಷ್ಟೇ. ಅವ್ರು ಯಾವುದೇ ಈಗ ಸಿಂಗಲಾಗಿ ಬರಲಿ, ಇನ್ನೊಂದು ಕಡೆ ಇರಲಿ, ಬಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಬೇಕಾದ್ರೆ ಅವ್ರ ಜೊತೆ ಪ್ರಚಾರ ಮಾಡಿ ಬಂದರು ಓಟ್ ಬೇಕಾದ್ರೆ ನಮ್ಮ ಬಾಸ್ಗೆ ಹಾಕ್ಬಿಡ್ತಾರೆ ಫ್ಯಾನ್ಸ್ಗಳಷ್ಟೇ ಸಾಕಾಗಲ್ಲ, ಅದಕ್ಕಿಂತ ಹೊರತಾಗಿ ಬೇಕಲ್ಲ ಜನ ಸರ್. ಫ್ಯಾನ್ಸು ಇರೋಷ್ಟು ಆ ಫ್ಯಾನ್ಸ್ಗಳು ಓಟ್ ಬಿದ್ದುಬಿಟ್ರೆ ಸಾಕು ಸರ್. ಅವ್ರ ಲೀಡಿಂಗ್ ಎಲ್ಲುಂಟಾಯ್ತದೆ, ಏನು ಕಮ್ಮಿನಾ ಸರ್? ಫ್ಯಾನ್ಸ್ಗಳು ಕರ್ನಾಟಕದಲ್ಲಿ ನಂಬರ್ 1 ಫ್ಯಾನ್ಸ್ ಹೊಂದಿರೋ ಹೀರೋ ಅಂದರೆ ಯಾರು ಅಂದರೆ ನಿಮಗೆ ಗೊತ್ತು, ಗೂಗಲಲ್ಲಿ ಹೊಡೆದ್ರೆ ಬರ್ತದೆ. ಒಬ್ಬರೇ ಗೆಲ್ಬೋದು, ಇವ್ರ ಜೊತೆಗೆ ಇನ್ನೂ 223 ಜನ ಗೆಲ್ಸ್ಕೊಡ್ಬೇಕಲ್ಲ ಸರ್. ಅದಕ್ಕೂ ಕೂಡ ಕ್ಯಾಂಡಿಡೇಟ್ಗಳನ್ನ ಹುಡುಕಬೇಕು ಸರ್. ಈಗ ಅದಕ್ಕೆ ಹಂಗೆ ನೋಡೋಕೆ ಹೋದರೆ ಈಗ ಉಪ್ಪಿ ಸರ್ ಇದ್ದಾರೆ, ಅವರು ಕೂಡ ಪ್ರಜಾಕ್ಕೆ ಕಟ್ತಿದ್ದಾರೆ. ಇಂಥವ್ರು ಇವ್ರುಗಳೆಲ್ಲ ಒಗ್ಗಟ್ಟಾಗ್ಬಿಟ್ರೆ ಯಾಕೆ ಸರ್ ಆಗಲ್ಲ? ನೀವು ಹೇಳ್ತೀರ ಪ್ರಜಾಕೀಯ ಜೊತೆ ಹೋಗಬೇಕು ಅಂತಲ್ಲ ಸರ್? ಪ್ರಜಾಕ್ಕೆ ಹೋಗಬೇಕು ಅಂತ ಹೇಳ್ತಿಲ್ಲ. ಈ ಥರ ಈಗ ನಮ್ಮ ಬಾಸು, ಈಗ ಉಪ್ಪಿ ಸಾರು, ಇವರೆಲ್ಲರೂ ಒಗ್ಗಟ್ಟಾಗಿ ಇವ್ರದ್ದೇ ಆದಂಥ ಒಂದು ಪಕ್ಷನ ನಿರ್ಮಿಸ್ಕೊಂಡು, ಈಗ ಚಿತ್ರರಂಗನೇ ಬೇರೆ, ರಾಜಕೀಯನೇ ಬೇರೆ. ಈಗ ಅವ್ರ ರಾಜಕೀಯಕ್ಕೆ ಹೋಗ್ದಿರಾ ಈ ಇವ್ರುಗಳೇ ಒಂದು ರಾಜಕೀಯನ ಕಟ್ಕೊಬಂದರೆ ಸರ್, ಯಾಕೆ ಸರ್ ಗೆಲ್ಲಲ್ಲ? ಅಂದರೆ ಚಿಕ್ಕ ಪುಟ್ಟ ಇವಿರ್ತವೆ ಪಕ್ಷಗಳು, ಅವನ್ನೆಲ್ಲ ಕಟ್ಬಿಟ್ಟು ದೊಡ್ಡ ಬಿಲ್ಡ್ ಹೌದು ಸರಿ. ಬೇಸಿಕ್ಕಿಂದ ಏನು ಬೇಕು ಹೇಳಿ ಒಂದು ಮನೆ ಕಟ್ಟೋಕ್ಕೆ? ಪಾಯ ಪಿಲ್ಲರ್ ಇವೆಲ್ಲ ಬೇಕೇ ಬೇಕು. ಅದೇ ಥರನೇ ಇವರು ಪಾಯ ಪಿಲ್ಲರ್ ಆಲ್ರೆಡಿ ಎಲ್ಲ ಇದೆ. ಬಟ್ ಏನಪ್ಪ ಅಂದರೆ ಕರೆಕ್ಟ್ ಕ್ಯಾಂಡಿಡೇಟ್ಗಳನ್ನ ಹುಡುಕ್ಬಿಟ್ಟು ಹಾಕ್ಬಿಟ್ರೆ 100% ಗೆಲ್ತಾರೆ.